guys, welcome back to our channel Spurti Vlog. Finally we are in Dubai. So ಯುರೋಪಿಯನ್ ಕಂಟ್ರಿಗೆ ಇವತ್ತು ಗುಡ್ ಬೈ ಹೇಳ್ತಾ ಇದ್ದೀವಿ. ಪ್ಯಾರಿಸ್, ಫ್ರಾನ್ಸ್, ಸ್ವಿಟ್ಜರ್ಲ್ಯಾಂಡ್, ಇಟಾಲಿ ಎಲ್ಲ ಫ್ರಾನ್ಸ್ ಅಂದಿದ್ದು ನಾನು. ಫ್ರಾನ್ಸ್ ಇಟಲಿ ಎಲ್ಲ ಗುಡ್ ಬೈ. ಇಲ್ಲ ತಿರ್ಗಾ ಬರ್ಬೇಕಮ್ಮ. ಪೂರ್ತಿ ಅವಳೆ ಗೊತ್ತು. ಏನು ಗೊತ್ತಾ, ಒಂದೊಂದು ಪ್ಲೇಸಲ್ಲಿ ಒಂದೊಂದು ಥರ ತುಂಬ ಎಕ್ಸ್ಪೆನ್ಸಿವ್. ಅದು ಟ್ಯಾಕ್ಸ್ಗಳು ಜಾಸ್ತಿ. ಒಂದು ರೆಸ್ಟೋರೆಂಟ್ಗೆ ಹೋಗ್ಬಿಟ್ಟು ಊಟ ಮಾಡಿರಿ, ಅದಕ್ಕೂ ಟ್ಯಾಕ್ಸ್. ಅದೇನು ಬರೀ ನಮಗೆ ಮಾತ್ರ ಆಗ್ತಾ ಇದ್ದಾರೋ ಇಲ್ಲ ಇಲ್ಲಿರೋರಿಗೆಲ್ಲ ಆಗ್ತಾ ಅಂದರೆ ಇಂಡಿಯನ್ಸ್ಗೆ ಅಂತ ಆಗ್ತಾರೋ ಅದೇನೋ ಗೊತ್ತಿಲ್ಲ. ಅದೇನೋ ಸಿಟಿ ಟ್ಯಾಕ್ಸ್ ಅಂದ್ಬಿಟ್ಟು ಟ್ಯಾಕ್ಸ್ ಹಾಕ್ತಾರೆ. ಅದೊಂದೇ ಬೇಜಾರು. ಅದೊಂದೇ ಅಲ್ಲ, ಎಲ್ಲನೂ ಬೇಜಾರು. ಜಾಸ್ತಿ ಎಕ್ಸ್ಪೆನ್ಸಿವ್ ಸಿಟಿ. ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು, ಅದೆಲ್ಲ ಚೆನ್ನಾಗಿತ್ತು. ಬಟ್ ದುಡ್ಡು ಎಕ್ಸ್ಪೆನ್ಸಿವ್ ಜಾಸ್ತಿ. ಸೊ ಇಲ್ಲಿಂದ ನಾವೀಗ ದುಬೈಗೆ ವಿ ಆರ್ ಗೋಯಿಂಗ್ ಟು ದುಬೈ ಫ್ಲೈಟ್ ಇರೋದು ನಮಗೆ 8 o'clockಗೆ, ಚೆಕ್ಔಟ್ ಆಗಿರೋದು 2 o'clockಗೆ, ಇಲ್ಲಿಂದ 12 o'clockಗೆ. ಇಲ್ಲಿಂದ 1 hour ಹಂಗೆ ತಿರ್ಕೊಂಡು ಅದಾದಮೇಲೆ ಕಾರ್ ಬರುತ್ತೆ. ಸೊ ಏರ್ಪೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ದುಬೈಗೆ ಹೋಗ್ತೀವಿ. Breakfast. This is oat, Kellogg's. Damn, my favorite almond, kiwi, cheese. Same breakfast. Illy pineapple juice and orange juice. We have more fruits here. Croissant. Cake. Coffee bean cake. ಇದು ಓಪನ್ ಆಗಲ್ಲ. ಮಾ ಏನು ಹಿಂಗಿದ್ಯಾ? ಪೊಲೀಸ್ ಈ ಪೇಂಟಿಂಗ್ ಹತ್ರ ಅರ್ಥ ಏನೇನು? ಅರ್ಥನೇ ಲೂಯಿ ವಿಟಾನ್ ಬೇಕಾಗ್ತೈತೆ ನಮ್ಗೆ ನೆಕ್ಸ್ಟ್ ಟ್ರಿಪ್ಗೆ. ಸರ್ ಆಯ್ತಲ್ಲ ವ್ಯೂ. ಇಷ್ಟು ದೊಡ್ಡ ಹೋಟ್ಲ್ ಬೇಕಾ ಪಿಂಕಿ ನಿಂಗೆ? ಇಷ್ಟು ದೊಡ್ಡ ಹೋಟ್ಲ್ ಬೇಕಾ ನಿಂಗೆ ಇರೋಕ್ಕೆ? ಉದ್ದಾರಕ ಮಾಡ್ತೀರ. ಅಕ್ಕ ಇಷ್ಟು ಕಾಸು ಉಳಿಸ್ತಾಳೆ, ನೀನೆಲ್ಲ ಆಪೋಸಿಟ್. ದಿಸ್ ಇಸ್ ಅ ಕಾರ್ ಅಗೇನ್. ಚೆಕ್ಔಟ್ ಮಾಡಿ ವಿ ಆರ್ ಲೀವಿಂಗ್ ಟು ಏರ್ಪೋರ್ಟ್. ಫ್ರೆಶ್ ಅಪ್ ಆಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಾವೀಗ ಏರ್ಪೋರ್ಟ್ಗೆ ಹೋದ್ವಿ. ನಮ್ಮ ಹೋಟೆಲಿಂದ ಏರ್ಪೋರ್ಟ್ಗೆ ಜಸ್ಟ್ 30 minutes ಅಷ್ಟೇ ಜರ್ನಿ ಇತ್ತು. ಆ್ಯಕ್ಚುಲಿ ಅಲ್ಲೆಲ್ಲ ಚೆಕ್ ಇನ್ ಟೈಮ್ ಬಂದ್ಬಿಟ್ಟು 3 o'clockಗೆ, ಚೆಕ್ಔಟ್ ಟೈಮ್ ಬಂದ್ಬಿಟ್ಟು ಶಾರ್ಪ್ 12ಗೆಲ್ಲ ಮಾಡಿಬಿಡ್ಬೇಕು. ಬಟ್ ನಮ್ಮ ಫ್ಲೈಟ್ ಇದ್ದಿದ್ದು ಬಂದ್ಬಿಟ್ಟು ಈವ್ನಿಂಗ್. ಆದರೆ ಏನು ಮಾಡೋಕ್ಕಾಗಲ್ಲ, 1 day ಹಾಫ್ ಡೇ ಫುಲ್ ವೇಸ್ಟ್ ಆಯ್ತು ನಮಗೆ. ಏರ್ಪೋರ್ಟಲ್ಲಿ ಹೋಗ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಲ್ಲೇ ಲಂಚ್ ಮುಗಿಸ್ ಅದೇನು ಟಿಶ್ಯೂ ಪೇಪರ್ ಅಲ್ಲ, ರ್ಯಾಪ್ ಮಾಡ್ಕೊಂಡು ತಿನ್ನಕ. ಅದನ್ನು ತಿನ್ನಬೇಕು. ಗ್ರೀನ್ ವೆಜಿಟೇಬಲ್ ತಿನ್ನು ಪಾಪ. ನೋಡು ಯಾಕೆ ಬೇಕು? ಚೆನ್ನಾಯ್ತಪ್ಪ. ಯಾಕೆ ಬೇಕು? ಬೆರಕೆ ಸೊಪ್ತಾವ ಪಾಪ. ಟೊಮೆಟೊ
ನಾಳೆಯಿಂದ ಇದೆ. ಅರ್ಧ ಕಟ್ ಪಾಲಕು, ಅರ್ಧ ದಂಟು, ಒಂದೆರಡು ಚಿಕ್ಕ ಚಿಕ್ಕ ಚೆರಿ ಟೊಮೆಟೊ, ಒಂದೆರಡು ಸ್ಪೂನ್ ಆಲಿವ್ ಆಯಿಲ್ ಹಾಕಿ ಕೊಡೋದು. ನೋಡು, ಇದೆಲ್ಲ ತಿಂದರೆ ಪಪ್ಪ ಕೋಪನೇ ಬರಲ್ಲ. 60 rupees ಅಂದರೆ ಇಲ್ಲಿ ಬರೀ 60 rupees, ನಮ್ಮ ಹತ್ರ 5416 rupees. ಅಯ್ಯೋ, ಒಂದು ಟೈಮ್ಗೆ ಏನಿಲ್ಲ ಅಂದ್ರೆ 10,000 ರೂಪಾಯಿ ಖರ್ಚಾಗ್ತೈತೆ. ಬರೀ 3 ಬರ್ಗರು, ಒಂದು ಸಲಾಡು, ಆಮೇಲೆ 4 ವಿಂಗ್ಸು, ಮೆಕ್ರಾ ಕೋಕ್ ಅಷ್ಟಕ್ಕೆ. ಇಲ್ಲಿ ಇವ್ರಿಗೆಲ್ಲ ಚೀಪ್ ಅನಿಸ್ತೈತೆ. ಇದ್ದಾರೆ. ಫ್ಲೈಟ್ ನೋಡುತ್ತಿದ್ದೀವಿ ಗೈಸ್. ದುಬೈ ಬಂದಿಲ್ಲ, ಇನ್ನೂ ಬಂದಿಲ್ಲ. ಆದರೆ ನಮ್ಮ ಮಮ್ಮಿ ಬರೋ ಗಂಟ ಬಿಡಲ್ಲ. ಮಾ ನಾನೇ ಕಂಡಿಡುತ್ತೆ. ಹೆಂಗೆ ನಾವು ಅಪ್ಪ ಮಗಳಿಬ್ರು ಕಂಡಿಡ್ತಿಲ್ಲ ಗೈಸ್. ಅವಾಗಿಂದ ಅದೇ ದೊಡ್ಡ ಅಚೀವ್ಮೆಂಟ್ ಗೈಸ್, ದೊಡ್ಡ ಅಚೀವ್ಮೆಂಟ್. ಇವತ್ತೇ ಕೆಲಸ ಮಾಡ್ತಾರೆ. ಹೌದಂತೆ. ಏನೇನೋ ಮಾಡ್ತಾರೆ ಗೈಸ್ ಕಪಲ್ಗಳು. ಟಯರ್ಡ್. ಇಷ್ಟೊತ್ತಿಗೆ ಬಂದಿದ್ದಕ್ಕೆ 2:30 ಬಂದಿದ್ದು. 8:30ಗ ಫ್ಲೈಟು. 9:35 ಇರೋದು ಫ್ಲೈಟು. 8:20 ಅಷ್ಟರಲ್ಲಿ ನಾವು ಫ್ಲೈಟ್ ಒಳಗಡೆ ಇರಬೇಕು. 5:30 ಒಳಗಡೆ ಬಿಟ್ಟರು. ಲಗೇಜ್ ಎಲ್ಲ ಕೊಟ್ಬಿಟ್ಟು ಮತ್ತೆಲ್ಲ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ 7:17 ಆಯ್ತು. ಇಷ್ಟೊತ್ತಾಯ್ತು. ಹಿಂದೆ ಮಗು 2 ಕಿರ್ಚ್ತಾ hours ಐತೆ ಫ್ಲೈಟ್ ಬಿಡೋದಕ್ಕೆ. ಫ್ಲೈಟಲ್ಲಿ 11 hours. 6 hours ಅಮ್ಮ, 11 ಅಲ್ಲ. ನೀನು ತಗೊಂಡಿದ್ರೆ ಚೆನ್ನಾಗಿತ್ತ. ಇದು ಸೋನು ತಗೊಂಡಿರೋದು, ಅದಕ್ಕೆ ಅವ್ನಿಗೆ ಇಷ್ಟ ಆಗ್ತದೆ. ಫೈನಲಿ ವಿ ಆರ್ ಬೋರ್ಡಿಂಗ್ ಅಟ್ 9:30. ಎಷ್ಟೊತ್ತಿಗೆ ಬಂದಿದ್ದು? 5 o'clock ಬಂದಿದ್ದು ನಾವಲ್ಲ. ಡ್ಯಾಡಿ ಜೊತೆ ಬರಲ್ಲ? ಇಲ್ಲ ಬರಲ್ಲ ಅಂತಾರೆ. ನಿನ್ನ ಜೊತೆ ನಾನು ನೀನಿಬ್ರೆ ಬೇಡ ಹೋಗ್ರಿ, ನಾವಿಬ್ರೆ ಎಂಜಾಯ್ ಮಾಡ್ತೀರಿ. ಬಿಸ್ನೆಸ್ ಕ್ಲಾಸ್ಗೆ ಹೋಗ್ತೀರಿ ಇವಾಗ. ಆಯ್ತಾ ಬುಕ್ಕಿಂಗ್? ನೆಕ್ಸ್ಟ್ ಟೈಮ್ ನಿಂಗೆ ಬಿಸ್ನೆಸ್ ಕ್ಲಾಸ್. ಎಮಿರೇಟ್ಸ್ ಫ್ಲೈಟ್ನೇ ನಾವು ಚೂಸ್ ಮಾಡಿದ್ದು. ಲೆಗ್ ಸ್ಪೇಸ್ ತುಂಬ ಸ್ಪೇಷಿಯಸ್ ಆಗಿರುತ್ತೆ ಮತ್ತು ಎಲ್ಲ ಫೆಸಿಲಿಟೀಸ್, ಹಾಸ್ಪಿಟಲೈಟಿ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಇದೇ ತೊಗೊಂಡಿದ್ವಿ. ಎಲ್ಲ ರೈಟ್ಸ್ ನಾವು ನೈಟ್ ಜರ್ನಿನೇ ಚೂಸ್ ಮಾಡಿದ್ವಿ. ಡೇಯಲ್ಲಿ ಟೈಮ್ ವೇಸ್ಟ್ ಆಗಬಾರ್ದು ಅಂತ. ಆಮೇಲೆ ಫುಡ್ಡೂ ಚೆನ್ನಾಗಿತ್ತು. ಅದ್ರ ಜೊತೆಗೆ ಜಾಸ್ತಿ ಜನ ಇಲ್ಲದೆ ಇರೋದ್ರಿಂದ ನಮಗೆ 2-3 ಸೀಟ್ ಸಿಕ್ತು. ಆರಾಮಾಗಿ ಮಲ್ಕೊಂಡು ನಾವು ರೆಸ್ಟ್ ಮಾಡಿದ್ವಿ. ಆಯ್ತ್ರಿ. ನಾನು ಯಾವಾಗೂ ಇಷ್ಟನೇ. ಏನು ಇಷ್ಟ ಆಯ್ತು ಹೇಳು? ಏನೇನು ಇಷ್ಟ ಆಯ್ತು ಫ್ಲೈಟಲ್ಲಿ ಕೊಟ್ಟಿದ್ದು ಊಟ? ಆನೆಗೆ ಹಲ್ವಾ ಕೊಟ್ಟಂಗೆ ಆಟ ಸಾಮಾನು ಊಟ. ಮನೆಗೆ ಹೋದ್ಮೇಲೆ ಹಿಂಗೆ ಕೊಡೋದು. 50 ಗ್ರಾಮ್ ಚಿಕನ್ನು, 50 ಗ್ರಾಮ್ ಅನ್ನ, ಇನ್ನೂ ಚೆನ್ನಾಗಿರೋದು ಕೊಡ್ತಾರೆ ಬೆಂಗಳೂರು ಜೈಲಿಗೆ. ಇಲ್ಲ ನಾ ಹಿಂಗೆ ಕೊಟ್ಟವ್ರೆ. ಏ ಪಾಪು ಪಾಪು ಎಷ್ಟು ಟೈಮು ಪಚ್ಚೋಳು?
ಲ್ಯಾಂಡೆಡ್ ಟು ದುಬೈ. ಫ್ಲೈಟಲ್ಲಿ ರೈಡ್ ಚೆನ್ನಾಗಿತ್ತು, ಮತ್ತು ಕಿಡ್ಸ್ ಮೀಲ್ಸ್ ಚೆನ್ನಾಗಿತ್ತು, ಮಕ್ಕಳಿಗೆಲ್ಲ ಟಾಯ್ಸ್ ಎಲ್ಲ ಕೊಡ್ತಿದ್ರು, ಇನ್ಸ್ಟೆಂಟಾಗಿ ಫೋಟೋ ತೆಗೆದು ಕೊಡ್ತಿದ್ರು, ಎಲ್ಲ ಚೆನ್ನಾಗಿತ್ತು. ಬಟ್ ದುಬೈ ಏರ್ಪೋರ್ಟಲ್ಲಿ ನನಗೆ ಇಷ್ಟ ಆಗದಿರೋದು ಏನಂದರೆ, ನಮ್ಮ ಬ್ಯಾಗೇಜ್ನ ನಾವು ಕಲೆಕ್ಟ್ ಮಾಡೋದಂತೂ ಅದೊಂಥರ ಟಾಸ್ಕ್ ಥರ ಆಗಿತ್ತು. ಇಮಿಗ್ರೇಷನ್ ಪ್ರಾಸೆಸ್ ಎಲ್ಲ ಬೇಗ ಮುಗೀತು. ಬ್ಯಾಗೇಜ್ ಕಲೆಕ್ಟ್ ಮಾಡಬೇಕಂದ್ರೆ ನಾವು 2-3 ಫ್ಲೋರ್ ಇಳಿಬೇಕು, ಆಮೇಲೆ ಟ್ರೈನಲ್ಲಿ ಹೋಗಬೇಕು, ಲಿಫ್ಟಲ್ಲಿ ಹೋಗಬೇಕು, ಇಷ್ಟೆಲ್ಲ ಸರ್ಕಸ್ ಮಾಡಬೇಕಾಯ್ತು ನಮ್ಮ ಲಗೇಜ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಏರ್ಪೋರ್ಟಿಂದ ಹೊರಗೆ ಬರೋ ಅಷ್ಟೊತ್ತಿಗೆ ನಮ್ಮ ಕಾರ್ ಬಂದಿತ್ತು. ನಾವು ನಿಸಾನ್ ಕಾರ್ನ ಬುಕ್ ಮಾಡಿದ್ವಿ. ಸೊ ಏರ್ಪೋರ್ಟ್ ಪಿಕಪಿಂದ ರೌಂಡ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಮತ್ತೆ ಏರ್ಪೋರ್ಟ್ ಡ್ರಾಪ್ ಮಾಡೋ ತನಕ ನಾವು ಕಾರ್ನ ಹೈರ್ ಮಾಡಿದ್ವಿ. ಅಲ್ಲಿಂದ ನಮ್ಮ ಹೋಟೆಲ್ಗೆ ನಾವು ಹೋದ್ವಿ. ಜಸ್ಟ್ 30 to 40 ಮಿನಿಟ್ಸ್ ಅಷ್ಟೇ ಜರ್ನಿ ಹೋಟೆಲ್ಗೆ. ನಾವು ಸಿಟಿ ಸೆಂಟ್ರಲ್ಲೇ ರೂಮ್ ಮಾಡಿದ್ವಿ, ಯಾಕಂದರೆ ದುಬೈಯಲ್ಲಿ ನೋಡುವಷ್ಟು ಪ್ಲೇಸಸ್ ಜಾಸ್ತಿ ಇರುತ್ತೆ. ಸಿಟಿ ಸೆಂಟ್ರಲ್ ಇದ್ದರೆ ಹತ್ರ ಆಗುತ್ತೆ, ದೂರ ಮಾಡಿಕೊಂಡ್ರೆ ಮತ್ತೆ ಹೋಗೋ ಬರೋ ಟೈಮು ವೇಸ್ಟ್ ಆಗುತ್ತೆ ಅಂತ ಹೇಳಿ ನಾವು ಸಿಟಿ ಸೆಂಟ್ರಲ್ಲಿರೋವಂಥ ಹೋಟೆಲ್ನ ಬುಕ್ ಮಾಡ್ಕೊಂಡಿದ್ವಿ. ವೆಲ್ಕಮ್ ಹೋಮ್. ನಾವು 2 BHK ಅಪಾರ್ಟ್ಮೆಂಟ್ ಮಾಡಿದ್ವಿ. ಎಲ್ಲೂ ಚಾನ್ಸ್ ತೊಗೊಂಡಿಲ್ಲ. ಎಲ್ಲ ಹೋಟೆಲ್ಸ್, ಅಪಾರ್ಟ್ಮೆಂಟ್ ನಾವು ಸ್ಟೇ ಮಾಡಿದ್ದಂಥದ್ದೆಲ್ಲ ತುಂಬ ಚೆನ್ನಾಗಿತ್ತು. ಎಸ್ಪೆಷಲಿ ಇವನ್ನೆಲ್ಲ ನೋಡಿ ಬುಕ್ ಮಾಡಿದ್ದಿದ್ದು ಇನಿಷಿಯೇಟಿವ್ ಆಗಿ ಪಿಂಕಿನೇ. ಅವಳ ಚಾಯ್ಸೇ ಇದೆಲ್ಲ. ಎಲ್ಲ ರೂಮ್ಸು ಲಕ್ಸುರಿ ಆಗಿತ್ತು. ಯುರೋಪಲ್ಲೂ ಅಷ್ಟೇ, ದುಬೈಯಲ್ಲೂ ಅಷ್ಟೇ. ನಮ್ಮ ರೂಮ್ ಬಂದು 11th ಫ್ಲೋರಲ್ಲಿತ್ತು. ಹಾಗಾಗಿ ನಮಗೆ ಸಿಟಿ ಔಟ್ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಪ್ರತಿಯೊಂದು 5-10 ನಿಮಿಷ 10 ನಿಮಿಷಕ್ಕೂ ಒಂದೊಂದು ಏರೋಪ್ಲೇನ್ ಫ್ಲೈ ಆಗ್ತಾ ಇರೋದು ನೋಡ್ಬೋದಾಗಿತ್ತು. ಅದು ಚೆನ್ನಾಗಿತ್ತು. ಇದೇನು ಮನೆ, ಹೊಸ ಮನೆ ಎಲ್ಲ ಫಸ್ಟ್ ಹಾಲು ಉಚ್ತಾ ಇದ್ರು. ನಗಿಯೋದಲ್ಲ, ಕಾಫಿ ಕಪ್ಸ್ ಎಲ್ಲ ದುಡ್ಡು ಕೆಲಸ ಮಾಡ್ಕೊ. ಕಟ್ಲರೀಸ್, ಸ್ಪೀಚ್ ಲಾಸ್, ಇದು ಫ್ರಿಡ್ಜ್, ಇದು ಅವನ್, ಇದು ಫ್ರೀಜರ್. ಬೇಗ ಬೇಗ ಫ್ರೆಶ್ ಅಪ್ ಆಗಿ ಫುಲ್ ಜೋಶಿಂದ ನಾವೆಲ್ಲರೂ ದುಬೈನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಂತ ಹೊರಟ್ವಿ. ಎಷ್ಟು ಫ್ಲೈಟ್ಸ್ ನೋಡಿದ್ದೀವಿ ಗೊತ್ತಾ ಗೈಸ್? ಝುಯ್ ಅಂತ ಹೋಗುತ್ತೆ. ಆಫ್ಟರ್ ಸೋ ಲಾಂಗ್ ಇಟ್ ಈಸ್ ಹಾಟ್, ವಾರ್ಮ್ and nice. Day 1 in Dubai, the most happening country. ಹೆಂಗಿದೆ ಕ್ಲೈಮೇಟ್ ಅಂದರೆ, ಅಲ್ಲಿ ಫುಲ್ ಕೋಲ್ಡು, ಫ್ರೀಸರಲ್ಲಿರೋ ಥರ ಫೀಲಿಂಗು. ಇಲ್ಲಿ ಎತ್ಬಿಟ್ಟು ಒಂದೇ ಸರ ಹೆಂಚ್ ಮೇಲೆ ಹಾಕ್ಬಿಟ್ಟವ್ರೆ, ಹಂಗೈತೆ. ಫುಲ್ ಬಿಸಿಲು. 4 o'clock, 5 o'clockಗೆಲ್ಲ ಕತ್ಲಾಕ್ಬಿಟ್ಟು ಭಯ ಬಿದ್ಕೊಂಡು ರೂಮ್ಗೆ ಹೋಗ್ಬಿಡೋಣ ಅಂತ. ಇಲ್ಲಿ 4 o'clock ಕಣ್ಣು ಬಿಡೋಕೆ ಆಗ್ತಾಯಿಲ್ಲ, ಅಷ್ಟು ಬಿಸಿಲು. ಆಮೇಲೆ ರಾತ್ರಿ ಎಷ್ಟೊತ್ತಾಯ್ತಮ್ಮ ನಾವು ಬರೋಕ್ಕೆ? ಅರ್ಲಿ ಮಾರ್ನಿಂಗ್ ಫ್ಲೈಟ್, ಅರ್ಲಿ ಮಾರ್ನಿಂಗ್ 6ಗೆ ಬಂದ್ವಿ. 5:30, 5:45ಗೆ ಲ್ಯಾಂಡ್ ಆದ್ವಿ. ಹೋಟೆಲ್ ರೂಮ್ ಚೆಕ್-ಇನ್ ಆಗೋಷ್ಟರಲ್ಲಿ 7:30. ರಿಕ್ವೆಸ್ಟ್ ಮಾಡಿಕೊಂಡು ರೂಮ್ ತೊಗೊಂಡು ಸೂಪರಾಗಿರೋವಂಥ ಅಮೇಝಿಂಗ್ ಆಗಿರೋವಂಥ ಮನೆ ಕೊಟ್ಟಿದ್ದಾರೆ. ಪಾರ ತೊಳೆದಿದ್ದಾಯಿತು, ಬಟ್ಟೆ 2 ಟ್ರಿಪ್ 3 ಟ್ರಿಪ್ ಹೋಗಿದ್ಬಿಟ್ಟು ಒಣಗಾಕಿದ್ದಾಯಿತು. ಆಮೇಲೆ ಮ್ಯಾರಿಯಟ್ ಎಕ್ಸಿಕ್ಯೂಟಿವ್ ಅಪಾರ್ಟ್ಮೆಂಟಲ್ಲಿ ತುಂಬ ಚೆನ್ನಾಗಿತ್ತು. ಫುಲ್ ಲೋ ಎನರ್ಜಿ ಆಗಿಬಿಟ್ಟಿತ್ತು. ನಾನು ದುಬೈ ಅಂತ ಎಷ್ಟು ಖುಷಿ ಪಟ್ಟಿದ್ವಿ, ಇಲ್ಲಿಗೆ ಬಂದಮೇಲೆ ಏನಪ್ಪ ಹಿಂಗಾಗೋಯ್ತು ಅಂದ್ಕೊಂಡು. ಆಮೇಲೆ ಬೆಳಗ್ಗೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ಹೊರಟ್ವಿ. ಸೂಪರಾಗೈತಪ್ಪ. ಫೈನಲಿ ವಿ ಆರ್ ಇನ್ ದುಬೈ. ಮಿಸ್ ಯು ಸ್ಫೂರ್ತಿ, ಮಿಸ್ ಯು ಅಲಾಟ್. ಅಲ್ಲ, ನನ್ನ ಮಗಳು ನನ್ನ ಜೊತೆ ಇದ್ದಾಳೆ. ಸೊ ನೆಕ್ಸ್ಟ್ ಡೇಗೆ ನಮ್ಮ ಮನೆಯವರು ಜುಬ್ಬಾ ಹಾಕೋಬೇಕಿತ್ತು, ವೈಟ್ ಕಲರು. ಅದಕ್ಕೆ ಮ್ಯಾಚ್ ಮಾಡೋ ಥರ ವೈಟ್ ಡ್ರೆಸ್ ಹುಡುಕ್ತೆ, ಆದರೆ ನನಗೆ ಎಲ್ಲ ಸೆಟ್ ಆಗಿಲ್ಲ.
ಎಲ್ಲಿ ಇಲ್ಲೊಂದು ಆ ಕಡೆ ಒಂದು ಹೊತ್ತಾಯ್ತು, ಅಲ್ಲೊಂದು ಹೊತ್ತಾಯ್ತು ನೋಡಿ, ಅಲ್ಲೊಂದು ಹೊತ್ತಾಯ್ತು. ಬನ್ನಿ ಬನ್ನಿ ಅಂತ ಕರಿ, ಬರ್ತೀನಿ. ಬನ್ನಿ ಬನ್ನಿ ಬನ್ನಿ, ಎಲ್ಲ ಜ್ಯೂಸ್ ಕುಡಿಯೋಣ, ಜ್ಯೂಸ್ ಕುಡಿಯೋಣ. ಎಷ್ಟು ದಿವಸ ಆಗೋಗಿತ್ತು ವಿಡಿಯೋ ಆನ್ ಮಾಡಿದ ಮೇಲೆ ಮಾತಾಡಬೇಕು. ನೀನು ಬರ್ಬೇಕು ಹತ್ರ, ವಿಡಿಯೋ ಆನ್ ಮಾಡಿ. ನೋಡು ದೂರ ಹೋಗ್ತಾ ಇದೆಯಾ, ಮಾತಾಡು. ನೀನು ಮಾತಾಡಿ. ಐಸ್ ಕ್ರೀಮ್ ತಿಂದು ಎಷ್ಟು ಖುಷಿ ಆಯಿತು. ಚೆನ್ನಾಗಿದೆ. ನಾನಲ್ಲಿ ಇಡ್ಲಿ ಎಲ್ಲ ಐಸ್ ಕ್ರೀಮ್ ತಿಂದಾಗ ಯಾರು ಕೊಡ್ಸಿಲ್ಲ. ನಾವು ಕೊಡ್ಸಿಲ್ಲ. ನಮಗಿಂತ ಕೋಲ್ಡ್ ಆಗ್ಬಿಟ್ಟು ಇವ್ರಿಗೆ ಜಾಸ್ತಿ ತಿಂತೆ. ಕೋಲ್ಡ್ ಆಗ್ಬಿಟ್ಟು ಫೀವರ್ ಆಗ್ಬಿಟ್ರೆ ಏನು ಮಾಡೋದು, ಅದಕ್ಕೆ ಕೊಡ್ಸಿಲ್ಲ. ಅದೇ ನಾನು ಐಸ್ ಕ್ರೀಮ್ ತಿಂದೆ, ನನ್ಗೆ ಗೊತ್ತೇ ಇಲ್ಲ. ಇವಾಗ ಚೆನ್ನಾಯ್ತಾ ಐಸ್ ಕ್ರೀಮ್, ಚೆನ್ನಾಯ್ತು. ಸೊ ಇಲ್ಲಿರೋ ಪ್ಲೇಸೂ ಚೆನ್ನಾಯ್ತಲ್ಲ. ಡ್ಯಾಡಿ ಹತ್ರ ಸ್ವಲ್ಪ ಕಾಸು ಇಸ್ಕೊಂಬಿಡು, ನಾವೇನು ಬೇಕೋ ತಗೊಳ್ಳೋಣ. ನಾನು ಕೇಳ್ಬೇಕಾ ನೀನು ಕೇಳ್ಬೇಕಾ? ನೀನು ಕೇಳಿದ್ರು ಕೊಡ್ತಾರೆ, ನಾನು ಕೇಳಿದ್ರೆ ಕೊಡೋಲ್ಲ ಅವರು. ನಾನೇ ಇದ್ದೀನಿ, ನಿಂಗೆ ಯಾಕೆ ಕಾಸು ಅಂತಾರೆ. ಹೌದಲ್ಲ, ಎಲ್ಲರ ಹತ್ರ ಕಾಸು ಇರ್ತೈತೆ ಗೈಸ್, ನನ್ನ ಒಬ್ಳ ಹತ್ರನೇ ಕಾಸಿರ. ನನಗೂ ಕೊಟ್ಟರು ನಿಜವಾಗ್ಲೂ. ಹಂಗೆ ಬೈಕೋಬಾರ್ದು. ಸ್ಫೂರ್ತಿ ಹತ್ರ ಇರುತ್ತೆ ಗೈಸ್, ಸ್ಫೂರ್ತಿ ಹತ್ರ ಕಾಸು ಇರುತ್ತೆ, ಕಾರ್ಡ್ ಇರುತ್ತೆ, ಆಮೇಲೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಗೂ ಇವಾಗಿಂದನೇ ಅಲ್ಲ, ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿದ್ದಲ್ಲ, ಅದಕ್ಕೆ ಮುಂಚೆಯಿಂದನೂ ಅವಳಿಗೆಲ್ಲ ಆ್ಯಕ್ಸಸ್ ಇದೆ. ನಂಗೆ ಮಾತ್ರ ಕಾಸು ಕೊಡೋಲ್ಲ. ನಿಂಗೇನು ಬೇಕೋ ಕೊಡಿಸ್ತೀನಿ ಅಂತಾರೆ. ಅವಳು ಅಷ್ಟೇ, ನಿಂಗೇನು ಬೇಕು ಕೊಡಿಸ್ತೀನಿ ಹೇಳು ಅಂತಾಳೆ, ಕಾಸೇ ಕೊಡೋಲ್ಲ. ಅದಕ್ಕೆ ನನಗೆ ಕಾಸೇ ರೂಢಿ ಇಲ್ಲ. ಆಮೇಲೆ ಹ್ಯಾಂಡ್ ಬ್ಯಾಗ್, ಪರ್ಸ್ ಏನೂ ಕ್ಯಾರಿ ಮಾಡಲ್ಲ. ನಿಮ್ಗೆ ಗೊತ್ತಾ, ಟ್ರಿಪ್ಪಿಗೆ ನಾನು ಫೋನ್ ಬಂದಿದ್ದೀನಿ ಆಲ್ಮೋಸ್ಟ್. ಅದಕ್ಕೂ ಮುಂಚೆ 15-20 ಡೇಸ್ ಆಗಿತ್ತು ನನ್ನ ಫೋನು ಬಿಟ್ಟಿತ್ತು. ಅದಾದಮೇಲೆ ಫೋನೇ ಇಲ್ಲ ನನ್ನ ಹತ್ರ. ನಾನು ಫೋನ್ ಇಲ್ದಿರೋನು ಜೀವನ ಮಾಡಿಸ್ತಾರೆ ಇವರು. ಈಗ ನಾವು ಮರೀನಾ ಬೀಚ್ಗೆ ಬಂದ್ವಿ. ನಮ್ಮ ಕ್ರೂಸ್ ಟೈಮಿಂಗ್ಸ್ ಬಂದು 7:30 to 10 o'clock ತನಕ ಇತ್ತು. ಇಲ್ಲಿ ಡಿನ್ನರ್ ಮತ್ತು ಡ್ಯಾನ್ಸ್ ಶೋನು ಇನ್ಕ್ಲೂಡ್ ಆಗಿರುತ್ತೆ. ಎಷ್ಟೊಂದು ಥರ ಬೋಟ್ಸ್ ವೆರೈಟೀಸ್ ಇರುತ್ತೆ. ನಿಮಗೆ ಪ್ರೈವೇಟ್ ಬೋಟ್ ಆದರೂ ತೊಗೋಬೋದು, ಮತ್ತು ಲೈವ್ ಶೋಸ್ ನಡೀತಿರುತ್ತೆ, ಆ ಥರದ್ದಾದರೂ ತೊಗೋಬೋದು. ಅದೇ ಕಾಸಿದ್ದಂಗೆ ಕಜ್ಜಾಯ ಅಂತಾರಲ್ಲ ಹಾಗೆ. ನಾವು ಬಂದ್ಬಿಟ್ಟು ಮಿನಿಮಲೈಸ್ಡ್ ಆಗಿ ಬುಕ್ ಮಾಡ್ತೀವಿ. ತಂಪಾದ ವಾತಾವರಣ, ಆ ಮ್ಯೂಸಿಕ್ಕು, ಆ ಅಲೆಗಳ ಸದ್ದು, ಮತ್ತು ಜಗಮಗ ಅನ್ನೋ ಲೈಟಿಂಗ್ಸು ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆಮೇಲೆ ಎಲ್ಲರೂ ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಪುಟ್ಟ ಮಕ್ಕಳೆಲ್ಲ. ಪಿಂಕಿನ ಕರೆದೆ ಬರಲ್ಲ ಅಂತಂದ್ಲು. ಅಲ್ಲೊಂದು ಚಿಕ್ಕ ಮಗು ಇತ್ತು, ಅದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತು ಅಂದರೆ ಆ್ಯನ್ಯುವಲ್ ಡೇಲಿ ಟೀಚರ್ಸ್ ಸ್ಟೂಡೆಂಟ್ಸ್ ಹೇಳ್ಕೊಟ್ಟಂಗೆ ಮಾಡ್ತಾರಲ್ಲ ಹಾಗೆ. ನಾನು ಹೇಳಿದ ತಕ್ಷಣ ನನ್ನ ತಕ್ಕನಂಗೆ ಹುಡುಗಿನೂ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಐ ಸ್ಯಾಟಿಸ್ಫೈಡ್ ಮೈ ಇನ್ನರ್ ಚೈಲ್ಡ್. ಅಷ್ಟರಲ್ಲಿ ಬೊಫೆ ಕೂಡ ಸ್ಟಾರ್ಟ್ ಆಯಿತು. ವೆಜ್, ನಾನ್ ವೆಜ್ ಅವ್ರಿಗೆ ಎಲ್ಲ ಥರ ವೆರೈಟೀಸ್ ಇತ್ತು. ಸ್ಟಾರ್ಟರ್ಸ್, ಮೇನ್ ಕೋರ್ಸ್, ಸಲಾಡ್ಸ್, ಡೆಸರ್ಟ್ಸ್ ಎಲ್ಲ ಚೆನ್ನಾಗಿತ್ತು. ಊಟ ಚೆನ್ನಾಯ್ತಾ? ಪಾಪಸೋನ ಎಂಜಾಯಿಂಗ್? ಆಫ್ಟರ್ 10 days ನಾವು ಇಷ್ಟೆಲ್ಲ ವೆರೈಟೀಸ್ ಆ ಫುಡ್ ವೆರೈಟೀಸ್ ಎಲ್ಲ ಪ್ಲೇಟಿಗೆ ಹಾಕ್ಕೊಂಡು ಊಟ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ನಂಗೆ ಸ್ಫೂರ್ತಿ ಜ್ಞಾಪಕ ಬಂದ್ಬಿಡ್ತು. ಸೊ ಮದುವೆ ಆದಮೇಲೆ ನಮ್ಮ ಮಮ್ಮಿ ನನಗೆ ಫೋನ್ ಮಾಡಿದಾಗ ಹೇಳ್ತಿದ್ರು, ಇದು ಮಾಡಿದ್ದೀನಿ, ಅದು ಮಾಡಿದ್ದೀನಿ. ಎಲ್ಲೆಲ್ಲಾದರೂ ಹೋದಾಗ ಏನಾದರೂ ಕೊಟ್ಟಾಗ ಸ್ಪೆಷಲ್ ಫುಡ್ನ ತಿಂದಾಗ ಅಮ್ಮ ಹೇಳ್ತಿದ್ರು ನನಗೆ, ನೀನೇ ನೆನಪಾಗ್ತಿದ್ದೆ ಅಚ್ಚು ನನಗೆ ಅಂತ. ಆವಾಗ ನಾನು ನನ್ನ ಜ್ಞಾಪಕಮ್ಮ ನೆನ್ಪು ಮಾಡ್ಕೊತೀಯಾ, ನಾನು ಇಲ್ಲಿ ಎಲ್ಲ ತಿಂತಾಯಿದ್ದೀನಿ ಅಂತೆಲ್ಲ ಹೇಳ್ತಾ ಇದ್ದೆ. ಆದರೆ ಅದು ರಿಯಲಾಗಿ ಪೇರೆಂಟ್ಹುಡ್ ಅವಾಗೇ ಫೀಲ್ ಆಗೋದು. ನಮ್ಮ ಮಕ್ಕಳನ್ನ ನಾವು ದೂರ ಮಾಡ್ಕೊಂಡಾಗ ಆ ನೋವು ಏನಂತ ನಮ್ಗೆ ಅವಾಗ ರಿಯಲೈಸ್ ಆಗೋದು. ಅವಾಗ ನಮ್ಮ ಮಮ್ಮಿನೂ ಒಂದು ಕಡೆ ಜ್ಞಾಪಕ ಬರ್ತಾಯಿದ್ರು, ಸ್ಫೂರ್ತಿನೂ ಒಂದು ಕಡೆ ಜ್ಞಾಪಕ ಬಂದ್ಬಿಟ್ಟು ಫುಲ್ ಅಳ್ತಾ ಇದ್ದೆ ನಾನು.
ಮಕ್ಕಳಿಲ್ಲ. ಸ್ಫೂರ್ತಿ ಇಸ್ ನಾಟ್ ದೇರ್. ಬರೀತೀನಿ ಸ್ಫೂರ್ತಿ ಗಾಯ್ಸ್, ಸ್ಫೂರ್ತಿನ ನಾನು ಬರೀತೀನಿ ಅಪ್ಲೋಡ್ ಆಗುತ್ತೆ. ಡ್ರಾ ಮಾಡ್ತಾನಂತಮ್ಮ. ಅಳು So guys, first day in Dubai, we enjoyed a lot. a lot And a lot. ಮೈ ಡಾಟರ್ ಅಲಾಟ್ ಎಂಜಾಯ್ ಮಾಡ್ತಾ ಇದ್ದೀವಿ. ಆದರೂ ಹೇಳೋಕ್ಕಾಗದೇ ಇರೋಂಥ ಫೀಲಿಂಗ್. ಬಟ್ ಏನು ಮಾಡೋದು. ಲವ್ ಯು ಸ್ಫೂರ್ತಿ ಸೋ ಮಚ್. ನೋಡ್ತೀನಿ 6 months ಆದ್ಮೇಲೆ ಹೆಂಗ್ ನೋಡ್ಕೊಂತಾರೆ ಏನು ಚೆನ್ನಾಗಿ ನೋಡ್ಕೊಂಡು ನನ್ನ ಮಗಳನ್ನ ರಾಣಿ ಥರ ನೋಡ್ಕೊಂಡು. ಇಲ್ಲ, ನಾನು ಇವಾಗೇ ಸ್ಫೂರ್ತಿಗೆ ಮೆಸೇಜ್ ಮಾಡ್ತಾ ಇದ್ದೀನಿ, ಇವ್ರಿಗೆಲ್ಲ ಫೀಲ್ ಮಾಡಬೇಡ, ನಾನು ಇವ್ರ ಜೊತೆ ಇದ್ದು ಐ ಕಾಂಟ್ ಟಾಲರೇಟ್, ಯು ಆಲ್ಸೋ ಡೋಂಟ್ ಫೀಲ್, ಬಿ ಹ್ಯಾಪಿ ಅಂತ. ಚೆನ್ನಾಗಿತ್ತು. ಡಿನ್ನರ್ ಚೆನ್ನಾಗಿತ್ತು. ತುಂಬ ದಿವಸ ಆದಮೇಲೆ ನಾವು ಇಂಡಿಯನ್ ಥರನೇ ಇತ್ತು, ಇಂಡಿಯನ್ ಕ್ವಿಸಿನೇ ಇತ್ತು. ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಚೆನ್ನಾಗಿತ್ತು. ಬಿಲ್ಡಿಂಗ್ಸ್ ಚೆನ್ನಾಗಿತ್ತು, ಲೈಟಿಂಗ್ಸ್ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿತ್ತು. ವಿ ಎಂಜಾಯ್ಡ್ ಅ ಲಾಟ್. ಐ ಹೋಪ್ ನಿಮಗೆ ನಾನು ಮತ್ತು ಪಿಂಕಿ ಮಾಡ್ತಿರೋ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ತುಂಬ ಆಯಿತು. ಲಾಸ್ಟ್ ಒಂದು 5-6 ವೀಡಿಯೋಸಿಂದ ನಾವು ಎಕ್ಸ್ಟ್ರಾ ಕೊಟ್ಟೇ ಇರಲಿಲ್ಲ. ಸುಮ್ಮನೆ ವಿಡಿಯೋ ಮಾಡೋದು, ಹರಿಬರಿಯಲ್ಲಿ ರೂಮ್ಗೆ ಹೋಗ್ಬಿಡೋದು, ಅಷ್ಟೇ ಆಗೋಗಿತ್ತು. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ our video. If you like this video, don't forget to like, share and subscribe and comment down below. Thank you. Bye. Good night.